ಈ ಹೋಟೆಲ್ಗೆ ಇನ್ಫ್ಲೂಯೆನ್ಸರ್ ಗೋಲ್ಡನ್ ರೇಟಿಂಗ್ಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಟ್ರೈಯಿಂಗ್ ಇನ್ಫ್ಲೂಯೆನ್ಸರ್ ರೆಕಮೆಂಡೆಡ್ ರೆಸ್ಟೋರೆಂಟ್ ಎಪಿಸೋಡ್ 7. ನಾವು ಇವತ್ತು ಮಧುರೈ ಪಾಂಡಿ ಮೆಸ್ಗೆ ಬಂದಿದ್ದೀವಿ. ಇದು ಬಂದು ಕಮ್ನಳ್ಳಿ ಲೊಕೇಟ್ ಆಗಿದೆ. ಈ ಹೋಟೆಲ್ನ ಮೇನ್ ಆಗಿ ರೆಕಮೆಂಡ್ ಮಾಡಿರೋದೇ ಡಿ ಸ್ಕ್ವೇರ್ ವ್ಲಾಗ್ಸ್ ಅನ್ನೋದು. ಇವ್ರದ್ದು ಅಕ್ಕಪಕ್ಕದಲ್ಲಿ 2 ಬ್ರಾಂಚ್ ಕೂಡ ಅವೈಲೇಬಲ್ ಇದೆ. ಒಂದು ತುಂಬಾನೇ ಚಿಕ್ಕದಾಗಿರುತ್ತೆ ಅಂಡ್ ಲಿಮಿಟೆಡ್ ಐಟಮ್ಸ್. ನಾವೇ ಹೋಗಿರೋ ಬ್ರಾಂಚ್ ಅಲ್ಲಿ ನಿಮ್ಗೆ ಎಲ್ಲಾ ತರ ಐಟಮ್ ಕೂಡ ಸಿಗುತ್ತೆ ಅಂಡ್ ತುಂಬಾ ಸ್ಪೇಷಿಯಸ್ ಕೂಡ ಇದೆ. ಫಸ್ಟ್ಗೆ ನಾವಿಲ್ಲಿ ಸುರಾಪುಟ್ಟು ಅಂತ ಆರ್ಡರ್ ಮಾಡಿದ್ವಿ. ತುಂಬಾನೇ ಡಿಸಪಾಯಿಂಟ್ ಮಾಡ್ತು ನನಗೆ, ಯಾಕಂದ್ರೆ ಅಷ್ಟೇನು ಇಷ್ಟ ಆಗಿಲ್ಲ. ಮೀನ್ ಫ್ಲೇವರ್ ಆಗೇನೆ ಬರ್ತಾ ಇತ್ತು. ಅವ್ರನ್ನ ಕೇಳಿದ್ದಕ್ಕೆ ಇದು ಟೇಸ್ಟೇ ಆಗಿ ಅಂತ ಹೇಳಿದ್ರು. ನನಗೇನು ಅಷ್ಟು ಇಷ್ಟ ಆಗಿಲ್ಲ. ಆ್ಯಂಡ್ ನೂಲ್ ಪರೋಟ ವಿತ್ ಸಾಲ್ನ ಅದಂತೂ ಅಲ್ಟಿಮೇಟ್ ಆಗಿತ್ತು. ಸಾಲ್ನ ಕುಟ್ಟಿ ಬಕೆಟಲ್ಲಿ ಕೊಡ್ತಾರೆ ನಿಮಗೆ, ಅದನ್ನೇ ನಿಮ್ಮನ್ನ ತುಂಬಾ ಅಟ್ರಾಕ್ಟ್ ಮಾಡೋದು. ಆ್ಯಂಡ್ ಅನ್ಲಿಮಿಟೆಡ್ ಸಾಲ್ನ ಇರುತ್ತೆ. ಮಟನ್ ಬಿರಿಯಾನಿ ಅಂತೂ ಅಲ್ಟಿಮೇಟ್ ಆಗಿತ್ತು ಅಂತ ಹೇಳ್ತೀನಿ. ಟೇಸ್ಟ್ ವೈಸ್, ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ವೈಸ್ ಸಕ್ಕತ್ತಾಗಿತ್ತು. ಬಟ್ ಪೀಸ್ ಮಾತ್ರನೇ ಕಮ್ಮಿ, ಬಟ್ ಓಕೆ ಟೇಸ್ಟ್ ವೈಸ್. ಆ್ಯಂಡ್ ಅಲ್ಲಿ ವರಿವಲ್ ಅಂತ ತೊಗೊಂಡ್ವಿ, ಅದಂತೂ ಸಕ್ಕತ್ತಾಗಿತ್ತು ಕಣ್ರಿ. ಕ್ವಾಂಟಿಟಿ ಕೂಡ ಕಮ್ಮಿನೇ, ಬಟ್ 3 ಪೀಸ್ ಕೊಟ್ಟು ಒಂದು ಚಿಕ್ಕ ಪೀಸ್ ಕೊಡ್ತಾರೆ. ಟೇಸ್ಟ್ ವೈಸ್ ಮಾತ್ರ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಚಿಕನ್ ಮೀಲ್ಸ್ ಅಂತ ಒಂದು ಟ್ರೈ ಮಾಡಿದ್ವಿ. 299 ಚಾರ್ಜ್ ಮಾಡ್ತಾರೆ. ನಿಮಗೆ ನಾರ್ಮಲ್ ಆಗಿ ಮೀಲ್ಸಲ್ಲಿ ಸಾಂಬಾರ್, ರಸಮ್, ರೈಸ್ ಮತ್ತು ಪಾಪಡ್ ಅನ್ಲಿಮಿಟೆಡ್ ಇರುತ್ತೆ. ಆ್ಯಂಡ್ ನಿಮಗೆ ಚಿಕನ್ ಗ್ರೇವಿ ಮತ್ತು ಚಿಕನ್ ಡ್ರೈ ಅಂತ ಕೊಟ್ಟರು, ಅದು ಮಾತ್ರ ಲಿಮಿಟೆಡ್. ಓಕೆ ಟೇಸ್ಟ್ ವೈಸ್ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಆ್ಯಂಡ್ ಸರ್ವಿಸ್ ವೈಸ್ ಮಾತ್ರ ಕಳೆದೋಗ್ಬಿಡ್ಬೇಕು, ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ. ಲಾಸ್ಟಲ್ಲಿ ಎಳ್ನೀರು ಪಾಯಸ ಅಂತ ಟ್ರೈ ಮಾಡಿದ್ವಿ, ಅದಂತೂ ಸಕ್ಕತ್ತಾಗಿತ್ತು. ಥ್ಯಾಂಕ್ ಯು.